ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 1. ಶ್ರೀ ಶುಕ ಉವಾಚ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ. ಅನುವಾದ. ಶುಕಮುನಿಗಳು ಹೇಳಿದರು, ಶ್ರೀಮದ್ ಭಾಗವತದಲ್ಲಿ ಈ ಮುಂದಿನ ವಿಷಯದ ಬಗ್ಗೆ 10 ವಿಭಾಗಗಳ ನಿರೂಪಣೆಗಳಿವೆ. ಬ್ರಹ್ಮಾಂಡದ ಸೃಷ್ಟಿ, ಉಪಸೃಷ್ಟಿ, ಗ್ರಹ ವ್ಯೂಹಗಳು, ಭಗವಂತನಿಂದ ರಕ್ಷಣೆ, ಸೃಷ್ಟಿಕಾರಕ ಪ್ರೇರಣೆ, ಮನ್ವಂತರ, ಭಗವದ್ವಿಜ್ಞಾನ, ಭಗವದ್ಧಾಮಕ್ಕೆ ಹಿಂದಿರುಗುವಿಕೆ, ಪರಮಪದ ಮತ್ತು ಸಾರಸರ್ವಸ್ವ. ಶ್ಲೋಕ 2. ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚಾಂಜಸ. ಅನುವಾದ. ಸಾರ ಸರ್ವಸ್ವ ದಿವ್ಯತ್ವವನ್ನು ಪ್ರತ್ಯೇಕವಾಗಿರಿಸಲು ಉಳಿದವುಗಳ ಲಕ್ಷಣಗಳನ್ನು ಕೆಲವೊಮ್ಮೆ ವೇದ ತೀರ್ಮಾನಗಳಿಂದ ವಿವರಿಸಲಾಗಿದೆ. ಕೆಲವು ಸಲ ಅದನ್ನು ನೇರ ವಿವರಣೆಯಿಂದಲೂ ಮತ್ತು ಕೆಲವು ಸಲ ಮಹರ್ಷಿಗಳು ಕೊಟ್ಟ ಸಂಕ್ಷಿಪ್ತ ವಿವರಣೆಗಳಿಂದಲೂ ವಿವರಿಸಲಾಗಿದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಒಂದು ಅಧ್ಯಾಯ ಇದೆಯಲ್ಲ, ಇದು ಓದ ಅಧ್ಯಾಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಾರಲ್ವ, ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಭಾಗವತ ಅನ್ನೋದು ಏನು ಅಂತಂದರೆ, ಎಲ್ಲ ಪ್ರಶ್ನೆಗಳಿಗೂ ಕೂಡ ನಮಗೆ ಉತ್ತರ ಸಿಗುತ್ತೆ ಅನ್ನೋದು ಈ ಒಂದು ಅಧ್ಯಾಯದ ಶೀರ್ಷಿಕೆ. ಇದರ ಅರ್ಥ ಇದು. ಈಗ ಏನು ಹೇಳ್ತಾ ಇದ್ದಾರೆ ಶ್ಲೋಕಗಳಲ್ಲಿ ಅಂತ ತಿಳ್ಕೊಳ್ಳೋಣ. ಶುಕಮುನಿಗಳು ಹೇಳ್ತಾರೆ, ಶ್ರೀಮದ್ ಭಾಗವತದಲ್ಲಿ ಮುಂದಿನ ವಿಷಯದ ಬಗ್ಗೆ 10 ವಿಭಾಗಗಳ ನಿರೂಪಣೆ ಇದೆ. ಈ ವಿಷಯವನ್ನು 10 ಭಾಗಗಳನ್ನಾಗಿ ಮಾಡಿ ಅದರ ಬಗ್ಗೆ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾವುದು ಅದು 10 ವಿಭಾಗಗಳು ಅಂದರೆ, ಬ್ರಹ್ಮಾಂಡದ ಸೃಷ್ಟಿ, ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು, ಮತ್ತು ಅದರಿಂದ ಇನ್ನೂ ಉಪಸೃಷ್ಟಿಗಳಾಯ್ತಲ್ಲ ಅದು ಏನೇನು, ಮತ್ತು ಗ್ರಹ ವ್ಯೂಹಗಳ ಬಗ್ಗೆ ಇದೆ, ಭಗವಂತನಿಂದ ರಕ್ಷಣೆ. ಈಗ ಬರೀ ಸೃಷ್ಟಿ ಮಾಡಿ ಬಿಟ್ಬಿಟ್ರೆ ಆಯ್ತಾ, ಅದನ್ನು ರಕ್ಷಣೆ ಮಾಡುವಂಥ ಕಾರ್ಯ ಕೂಡ ಮಾಡಬೇಕಲ್ವಾ. ಸೊ ಭಗವಂತ ಅದನ್ನು ರಕ್ಷಣೆ ಮಾಡ್ತಾನೆ, ಮತ್ತು ಸೃಷ್ಟಿ ಮಾಡುವಂತಹ ಪ್ರೇರಣೆಯನ್ನು ಕೊಡ್ತಾನಲ್ಲ, ಅದು ಒಂದು ಸಬ್ಜೆಕ್ಟು. ಆಮೇಲೆ ಮನ್ವಂತರಗಳು ಯಾವ್ದ್ಯಾವ್ದಿದೆ, ಭಗವದ್ ವಿಜ್ಞಾನ ಅಂತಂದರೆ ಏನು, ಅದರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಭಗವದ್ಧಾಮಕ್ಕೆ ಹಿಂದಿರುಗೋದು ಹೇಗೆ, ಅಥವಾ ಭಗವದ್ಧಾಮಕ್ಕೆ ಹಿಂದಿರುವಿಕೆ, ಈ ವಿಷಯದ ಬಗ್ಗೆ ಕೂಡ ಇದೆ. ಆಮೇಲೆ ಪರಮಪದ ಮತ್ತು ಸಾರಸರ್ವಸ್ವ, ಹೀಗೆ 10 ವಿಭಾಗಗಳನ್ನು ಮಾಡಿ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ 2ನೇ ಶ್ಲೋಕದ ಅನುವಾದ ಏನು, ಸಾರಸರ್ವಸ್ವ ದಿವ್ಯತ್ವವನ್ನು ಪ್ರತ್ಯೇಕವಾಗಿರಿಸಲು ಅಂದರೆ ಏನು. ಈಗ ದಿವ್ಯತ್ವ ಅನ್ನೋದು ಎಲ್ಲದರ ಸಾರ ಸರ್ವಸ್ವವಾಗಿರುವಂಥ ದಿವ್ಯತ್ವವನ್ನು ಅದನ್ನು ಸಪ್ರೇಟ್ ಆಗಿ ಇರೋದಕ್ಕೋಸ್ಕರ ಕೆಲವೊಂದು ಸಮಯದಲ್ಲಿ ಬೇರೆ ಇದೆಯಲ್ಲ ಅದರ ಲಕ್ಷಣವನ್ನು ಕೆಲವೊಂದ್ಸರಿ ಏನು ಮಾಡಿದ್ದಾರೆ, ವೇದ ತೀರ್ಮಾನಗಳಿಂದ ಅದನ್ನು ವಿವರಣೆ ಮಾಡಿದ್ದಾರೆ. ಅಂದರೆ ಏನು, ಭಗವಂತ ಅಂತಂದರೆ ಏನು, ಸಾರ ಸರ್ವಸ್ವದ ದಿವ್ಯತ್ವವನ್ನು ಪ್ರತ್ಯೇಕವಾಗಿಡೋದಕ್ಕೋಸ್ಕರ ಬೇರೆ ಇನ್ನುಳಿದ ವಿಚಾರಗಳಿದೆಯಲ್ಲ ಅದರ ಬಗ್ಗೆ, ಮತ್ತು ಆ ಸಾರ ಸರ್ವಸ್ವದ ಬಗ್ಗೆ ಎಲ್ಲದರ ಬಗ್ಗೆನೂ ವೇದಗಳಿಂದ ಕೆಲವೊಂದು ಮಾಹಿತಿಗಳನ್ನು ತಗೊಂಡು ಆ ವೇದಗಳಲ್ಲಿ ಏನು ತೀರ್ಮಾನಗಳನ್ನು ಹೇಳಿದ್ದಾರೆ ಇದರ ಬಗ್ಗೆ ಅದನ್ನೆಲ್ಲ ವಿವರಣೆ ಮಾಡಿದ್ದಾರೆ. ಕೆಲವೊಂದು ಸರಿ ಅದನ್ನು ನೇರ ವಿವರಣೆಯಿಂದ ಅಂದರೆ ತಮಗೆ ಗೊತ್ತಿರುವ ವಿಷಯವನ್ನು ನೇರವಾಗಿ ಹೇಳಿದ್ದಾರೆ. ಇನ್ನೂ ಕೆಲವೊಂದು ಸರಿ ಏನು ಮಾಡಿದ್ದಾರೆ, ಮಹರ್ಷಿಗಳೆಲ್ಲ ಕೊಟ್ಟಿರ್ತಾರಲ್ಲ ಅದರ ಸಂಕ್ಷಿಪ್ತ ವಿವರಣೆ ಅದನ್ನು ಹೇಳಿ ಅದರ ಮೂಲಕ ವಿವರಣೆ ಮಾಡಿದ್ದಾರೆ. ಅಂದರೆ ಭಾಗವತದಲ್ಲಿ ಮುಂದೆ ಬರುವಂಥ ವಿಷಯಗಳನ್ನು 10 ಭಾಗ ಮಾಡಿದ್ದಾರೆ. ಆ 10 ಭಾಗಗಳು ಯಾವ್ಯಾವುದು ಅಂತ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಭಗವಂತನ ಸಾರ ಸರ್ವಸ್ವ ದಿವ್ಯತ್ವ ಅಂತಂದರೆ ಭಗವಂತ ಅವನು ಸೆಪ್ರೇಟ್ ಆಗಿರ್ತಾನೆ, ಅವನು ಇದ್ರೂ ಯಾವುದಕ್ಕೂ ಅಟ್ಯಾಚ್ ಆಗೋದಿಲ್ಲ. ಸೊ ಆ ದಿವ್ಯತ್ವವನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಬೇರೆದರ ಲಕ್ಷಣಗಳನ್ನು ಕೆಲವೊಂದ್ಸರಿ ವೇದಗಳ ಆಧಾರವನ್ನು ತಗೊಂಡು ವೇದಗಳಲ್ಲಿ ಅದರ ಬಗ್ಗೆ ಒಂದು ತೀರ್ಮಾನಗಳನ್ನು ಹೇಳಿರ್ತಾರಲ್ಲ ಅದನ್ನು ತಗೊಂಡು ಹೇಳಿದ್ದಾರೆ. ಕೆಲವೊಂದು ಸರಿ ಡೈರೆಕ್ಟಾಗಿ ಹೇಳ್ತಾರೆ, ಕೆಲವೊಂದು ಸರಿ ಮಹರ್ಷಿಗಳು ಕೊಟ್ಟಂಥ ವಿವರಣೆಗಳ ಜೊತೆ ಅದನ್ನು ವಿವರಿಸಿದ್ದಾರೆ. ಈಗ ನಾವು ಕೂಡ ಏನಾದರೂ ಒಂದು ವಿಷಯವನ್ನು ಬೇರೆಯವರು ನಮಗೆ ಹೇಳಬೇಕಾದ್ರೆ, ಗುರುಗಳು ಸದ್ಗುರುಗಳಾಗಿರಬಹುದು, ನಮಗೆ ಕೆಲವೊಂದು ಸರಿ ವೇದಗಳಲ್ಲಿ ಕಠೋಪನಿಷತ್ತಿನ
ಉಪನಿಷತ್ತಿನಲ್ಲಿ ಅಥವಾ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಈ ರೀತಿ ಹೇಳಿದ್ದಾರೆ ಅಂತ ನಮಗೆ ಎಕ್ಸಾಂಪಲ್, ಅಂದರೆ ವೇದಗಳಲ್ಲಿ ಏನೇನು ಎಕ್ಸಾಂಪಲ್ ಕೊಟ್ಟು ಅದರ ತೀರ್ಮಾನಗಳು ಹೇಳಿರ್ತಾರೋ ಅದ್ರ ಬಗ್ಗೆ ನಮ್ಗೆ ಹೇಳ್ತಾರಲ್ವ. ಕೆಲವೊಂದು ಸರಿ ಅವ್ರಿಗೇನು ಗೊತ್ತಿರುತ್ತೋ, ಅವ್ರು ಏನು ಅನುಭವವನ್ನು ಪಟ್ಟಿರ್ತಾರೋ ಅದನ್ನು ನಮಗೆ ಹೇಳ್ತಾರೆ. ಕೆಲವೊಂದು ಸರಿ ಇನ್ನೂ ಬೇರೆ ಸದ್ಗುರುಗಳು, ಮಹರ್ಷಿಗಳು, ಋಷಿ ಮುನಿಗಳು ಇವರೆಲ್ಲ ಏನು ಹೇಳಿದಾರೋ ಅದನ್ನು ನಮಗೆ ವಿವರಣೆ ಮಾಡಿ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲೂ ಕೂಡ ವಿವರಣೆ ಮಾಡಿ ಹೇಳಿದ್ದಾರೆ ಅಂತ ಶುಕ ಮುನಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.